ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮೋಹನ್. ನಾವು ಇವತ್ತು ಬಸವೇಶ್ವರ ನಗರದಿರೋ ಗ್ಲೆನ್ಸ್ ಬೇಕ್ ಹೌಸ್ ಅಲ್ಲಿ ಇದೀವಿ. ಬಸವೇಶ್ವರ ನಗರದಲ್ಲಿ ಏನ್ ಸಿಗಲ್ಲ ಹೇಳಿ. ಹೆರಿಟೇಜ್ ದೋಸೆಯಿಂದ ಮಾಡರ್ನ್ ಕಫೆವರೆಗೂ, ಮಾಡರ್ನ್ ಬೇಕರಿ ಹೌಸ್ ವರ್ಗೂ ಎಲ್ಲಾನು ಇದೆ. ಈ ಕಫೆಯಲ್ಲಿ ಅಥವಾ ಈ ಬೇಕ್ ಹೌಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ಬಿರಿಯಾನಿ, ಮಟನ್ ಬಿರಿಯಾನಿ, ಕಾಲ್ ಸೂಪ್ ತಿಂದು ಗ್ಲೆನ್ ಬೇಕ್ ಹೌಸ್ ಅಲ್ಲಿ ಐಟಮ್ಸ್ ನೋಡ್ತಾ ಇದ್ರೆ ಅದೊಂದು ಎಕ್ಸಾಜರೇಷನ್. ಆದ್ರೆ ಪ್ರೊನೌನ್ಸಿಯೇಷನ್, ಈ ಐಟಮ್ ಏನ್ ಹೇಳ್ತಾರೆ ಇದು ಇನ್ನೊಂದ್ ಕಡೆ ಕನ್ಫ್ಯೂಷನ್. ನೋಡೋಣ. ನಾವಿಲ್ಲಿ ಟ್ರೆಸ್ಲೆಚರ್ಸ್, ಈಗ ಬೆಂಗಳೂರಲ್ಲಿ ಟ್ರೆಂಡ್ ಇದು ಟ್ರೆಸ್ಲೆಚರ್ಸ್, ರೆಡ್ ವೆಲ್ವೆಟ್ ಸಂಡೆ, ಬ್ಲೂಬೆರಿ ಚೀಸ್ ಕೇಕು, ಪೆರಿ ಪೆರಿ ಪನ್ನೀರ್ ಸ್ಟಿಕ್, ಪೆರಿ ಪೆರಿ ಫಿಶ್ ಫಿಂಗರ್, ಮಶ್ರೂಮ್ ಸೂಪ್, ಬಾರ್ಬಿಕ್ಯೂ ಚಿಕನ್ ಫ್ರಂಟಿಯರ್ ಪಿಜ್ಜಾ, ಪನ್ನೀರ್ ಗೋಸ್ ಮ್ಯಾಕ್ಸಿಕನ್ ಪಿಜ್ಜಾ, ಫಿಶ್ ವಿತ್ ಸಾಲ್ಟೆಡ್ ವೆಜ್ಜಿ, ಮತ್ತೆ ಪೆನ್ನಿ ಪಾಸ್ತಾ. ಇಷ್ಟು ತರಿಸಿದೀವಿ. ನೋಡೋಣ ಯಾವ್ದಾವ್ದು ಹೇಗಾಗಿರುತ್ತೆ ಅಂತ. ಅದು ಬಿಟ್ರೆ ನಮ್ ಲೋಕಲ್ ಟೆಸ್ಟ್ ನ ಬಿಡಬಾರ್ದಲ್ಲ, ಒಂದು ಮೊಟ್ಟೆ ಪಪ್ಸಣ. ಇಷ್ಟು ಐಟಮ್ಸ್ ಇದೆ, ಯಾವ್ದ್ರಿಂದ ಶುರು ಮಾಡೋಣ? ನನಗಂತೂ ಸ್ವೀಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಫಸ್ಟ್ ಟ್ರೆಸ್ಲೆಚರ್ಸ್ ಇಂದಾನೆ ಶುರು ಮಾಡೋಣ. ಅಣ್ಣ, ಒಂದ್ ಸ್ವಲ್ಪ ಟೇಬಲ್ ಕ್ಲಿಯರ್ ಮಾಡ್ಕೊಡಿ. ಓಕೆ ಸರ್. ಟ್ರೆಸ್ಲೆಚರ್ಸ್ ಸಾಫ್ಟ್ ಆಗಿದೆ, ಏನೋ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈ ಸ್ವೀಟ್ ಆದ ಮಿಲ್ಕ್ ಅಲ್ಲಿ. ಅಂದ್ರೆ ಆಹಾ, ಮಾತಾಡ್ಬೇಕಾ, ಆ ಟೇಸ್ಟ್ ನ ಸವಿಬೇಕಾ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಒಂದು ಕೈ ಅಥವಾ ಒಂದು ಗೆರೆ ಅಷ್ಟು ಸ್ವೀಟ್ ಜಾಸ್ತಿ ಇದೆ. ಬಟ್ ನಂತರ ಸ್ವೀಟ್ ಇಷ್ಟಪಡೋರಿಗೆ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ. ಟ್ರೆಸ್ಲೆಚರ್ಸ್ ಆಯ್ತು. ನೆಕ್ಸ್ಟ್ ರೆಡ್ ವೆಲ್ವೆಟ್ ಸಂಡೆ. ಇವತ್ತು ಮಂಡೆ ಆದ್ರೂ ನಾವು ರೆಡ್ ವೆಲ್ವೆಟ್ ಸಂಡೆ ಟ್ರೈ ಮಾಡ್ತಾ ಇದೀವಿ. ಬನ್ನಿ. ಟ್ರೆಸ್ಲೆಚರ್ಸ್ ಅಲ್ಲಿ ಒಂದು ತೂಕ ಶುಗರ್ ಜಾಸ್ತಿ ಇದ್ರೆ ಇದು ಪರ್ಫೆಕ್ಟ್ ಆಗಿದೆ. ಇದು ಏನೋ ತುಂಬಾ ಕಡೆ ರೆಡ್ ವೆಲ್ವೆಟ್ ಕೂಡ ತಿಂದಿದ್ದೀನಿ. ಆ ಫ್ಲೇವರ್, ಏನೋ ಸಾಫ್ಟ್ನೆಸ್ ಅಥವಾ ಸ್ಮೂತ್ನೆಸ್ ಆಫ್ ಕೇಕ್ ಇದೆಯಲ್ಲ, ಇದು ಪರ್ಫೆಕ್ಟ್ ಆಗಿದೆ. ಟೇಸ್ಟ್ ಆಗ್ಲಿ, ಫ್ಲೇವರ್ ಆಗ್ಲಿ, ಅದ್ರ ಜೊತೆ ವೆನಿಲಾ ಐಸ್ ಕ್ರೀಮು. ಪರ್ಫೆಕ್ಟ್ ಸಂಡೆ ಆನ್ ಮಂಡೆ. ಆಲ್ಮೋಸ್ಟ್ 1.5-2 years ಬ್ಯಾಕ್ ಲಂಡನ್ ಚಾಕ್ಲೇಟ್ ಅಂತ ಸರಿಯಾಗಿ ಟ್ರೆಂಡ್ ಮಾಡಿದ್ರು. 4am ಬಿರಿಯಾನಿ ಟ್ರೆಂಡ್ ಆಯ್ತು. ಆಮೇಲೆ ಟ್ರೆಸ್ಲೆಚರ್ಸ್ ಕೂಡ ಟ್ರೆಂಡ್ ಆಯ್ತು. ಈಗ ಬೆಂಗಳೂರಲ್ಲಿ ಕರೆಂಟ್ ಟ್ರೆಂಡಿಂಗ್ ಚೀಸ್ ಕೇಕ್ ಅಂತ ತಪ್ಪಾಗಲ್ಲ. ಬನ್ನಿ. ಏನೋ ಬ್ಲೂಬೆರ್ರಿ ಚೀಸ್ ಕೇಕ್. ಆಹಾ, ಏನ್ ಟಾಪಿಂಗ್, ಏನ್ ಫಿನಿಶಿಂಗ್, ಗಾರ್ನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಸಖತ್ ಫ್ಲೇವರ್ಫುಲ್ ಆಗಿ, ಬ್ಲೂಬೆರ್ರಿ ಸಖತ್ ಫ್ಲೇವರ್ಫುಲ್ ಆಗಿ ಮೇಲ್ಗಡೆ ಗಾರ್ನಿಶ್ ಮಾಡ್ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಈಗ ಚೀಸ್ ಕೇಕು, ಪಕ್ಕಾ ಚೀಸ್, ಪಕ್ಕಾ ಕೇಕು. ಚೀಸ್ ಅಂದ್ರೆ ಬೆಣ್ಣೆ ತಾನೆ, ಖಾರಗ್ ಹೋಗ್ತಾ ಇದೆ ಬಾಯಲ್ಲಿಟ್ರೆ. ಸ್ವೀಟ್ ಕೂಡ ಕರೆಕ್ಟ್ ಆಗಿದೆ. ಸ್ವೀಟು ಹೋಟೆಲ್ ಚೆನ್ನಾಗಿ. ಯೂಶಲಿ ಪಿಜ್ಜಾ ಇಷ್ಟು ತಿನ್ ಕ್ರಸ್ಟ್ ಕೊಟ್ರೆ ಹಾಡಾಗ್ಬಿಡುತ್ತೆ. ಇಲ್ಲಿ ಇವ್ರು ಇಷ್ಟು ತಿನ್ ಕ್ರಸ್ಟ್ ಇದ್ದು ಅಷ್ಟು ಸೀಸನಿಂಗ್ ಮಾಡಿ ನೋಡಿ. ಸೀಸನಿಂಗ್ ಅಥವಾ ಏನೋ ಟಾಪಿಂಗ್ಸ್ ಸಕ್ಕತ್ತಾಗಿ ತುಂಬ ಕೊಟ್ಟಿದ್ದಾರೆ. ಸಾಫ್ಟ್ ಆಗಿದೆ, ಮೈಲ್ಡ್ ಸ್ಪೈಸಿ, ಮಕ್ಕಳು ಕೂಡ ತಿನ್ಬೋದು. ಪಿಜ್ಜಾ ತಿನ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಡಿಶ್ ಹೋಗೋಣ. ಏನು ಫಿಶ್ ಸಖತ್ ಸಾಫ್ಟ್ ಆಗಿ ಚೆನ್ನಾಗಿ ಕುಕ್ ಆಗಿದೆ. ಮ್ಯಾರಿನೇಟ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಮಸಾಲೆ ನೋಡ್ಬೋದು ನೀವು, ಈವನ್ ಆಗಿ ಸ್ಪ್ರೆಡ್ ಆಗಿದೆ. ಮತ್ತೆ ಟೇಸ್ಟು ಇನ್ನು ಮೈಲ್ಡ್ ಸ್ಪೈಸಿ ಆಗಿ ಟ್ಯಾಂಗಿ ಆಗಿದೆ. ಕೆಫೆಗೆ ಅಥವಾ ಇನ್ ಪರ್ಟಿಕ್ಯುಲರ್ ಆಗಿ ಗ್ಲೆನ್ಸ್ ಬೇಕ್ ಹೌಸ್ಗೆ ಫ್ರೆಂಡ್ಸ್ ಜೊತೆ ಬಂದು ಚೀಸ್ ಅಥವಾ ಡಯಟ್ ಫುಡ್ ಸಿಗ್ತಾ ಇಲ್ಲ ಅಂತ ಹೇಳೋರು ಖಂಡಿತವಾಗ್ಲೂ ಇದು ಒಂದು ಕಂಪ್ಲೀಟ್ ಡಯಟ್ ಫುಡ್. ಫಿಶ್ ಇದೆ, ಅದ್ರ ಜೊತೆ ಸಮ್ ಸಾರ್ಟ್ ಆಫ್ ವೆಜಿಟೇಬಲ್ಸ್ ಕೂಡ ಕೊಡ್ತಾರೆ. ಇದು ಕಂಪ್ಲೀಟ್ ಡಯಟ್ ಫುಡ್. ಅವಾಗಲೇ ಹೇಳಿದ ರೀತಿ ವಿಟಮಿನ್ಸ್ ಇದೆ. ಫಿಶ್ ಅಂದಿದ ತಕ್ಷಣ ಒಮೆಗಾ 3 ಖಂಡಿತವಾಗ್ಲೂ ಇರುತ್ತೆ.
ನಾವು ಸ್ವೀಟ್ ಇಂದಾನೆ ಶುರು ಮಾಡಿದ್ರಿಂದ ಸ್ವೀಟ್ ಒಂದ್ ಸ್ವಲ್ಪ ಹೆವಿ ಆಗೋಯ್ತು. ಸೂಪ್ ಹೇಗಿದೆ ಅಂತ ನೋಡೋಣ ಬನ್ನಿ. ಮಶ್ರೂಮ್ ಸೂಪು ಇಷ್ಟೊತ್ತು ಸ್ವೀಟ್ ತಿಂದು ನಾಲ್ಗೆ ಬರ್ಗೆಟ್ಟೋಗಿತ್ತು. ಇವಾಗ ಒಂದ್ ಸ್ವಲ್ಪ ಏನೋ ಉಪ್ಪು ಖಾರ ಬೀಳ್ತಾ ಇದ್ರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ, ಚೇಂಜ್ ಕೂಡ ಅಷ್ಟೇ ಚೆನ್ನಾಗಿದೆ. ಮಲ್ಟಿಗ್ರೇನ್ ಬ್ರೆಡ್ ಜೊತೆ ಸೂಪ್ ಜೊತೆ ಮಲ್ಟಿಗ್ರೇನ್ ಬ್ರೆಡ್ ಎರಡೂ ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ? ಗ್ಲೆನ್ ಬೇಕ್ ಹೌಸ್ ಅಲ್ಲಿ ಪಾಸ್ತಾ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ನಾವು ಗ್ಲೆನ್ ವರ್ಗೂ ಬಂದು ಪಾಸ್ತಾ ಟ್ರೈ ಮಾಡಿಲ್ಲ ಅಂದ್ರೆ ಹೇಳಿ. ಏನು ಪೆನ್ನಿ ಪಾಸ್ತಾ ಕರೆಕ್ಟಾಗಿ ಕುಕ್ ಆಗಿದೆ, ಸಾಸ್ ಕೂಡ ಕರೆಕ್ಟ್ ಆಗಿದೆ, ಟೇಸ್ಟು ಎಲ್ರಿಗೂ ಇಷ್ಟ ಆಗೋಂಥ ಟೇಸ್ಟು. ಸೊ ಗ್ಲೆನ್ ಬೇಕ್ ಹೌಸ್ ಅಲ್ಲಿ ಪಾಸ್ತಾ ಚೆನ್ನಾಗಿದೆ ಅಂದ್ರೆ ಎಲ್ರು ಒಪ್ಕೋಬೇಕು. ನಾನಂತೂ ಒಪ್ಕೊಂಡಿದ್ದೀನಿ, ನೀವು ಬಂದು ಟ್ರೈ ಮಾಡಿ. ಒಪ್ಕೋತೀರಾ ಇಲ್ವಾ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಪೆರಿ ಪೆರಿ ಫಿಶ್ ಫಿಂಗರು ಮತ್ತೆ ಪೆರಿ ಪೆರಿ ಪನ್ನೀರ್ ಸ್ಟಿಕ್ಸ್ ಬಂದಿದೆ, ಟ್ರೈ ಮಾಡೋಣ ಬನ್ನಿ. ನೋಡ್ತಾ ಇರೋ ತರನೇ ಹೊರಗಡೆ ಕೋಟಿಂಗ್ ಕ್ರಿಸ್ಪಿ ಆಗಿದ್ರೆ ಒಳಗಡೆ ಪನ್ನೀರು ಸಾಫ್ಟ್ ಆಗಿ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಇನ್ನು ಪೆರಿ ಪೆರಿ ಅನ್ನೋ ವರ್ಡ್ಗೆ ಜಸ್ಟಿಫಿಕೇಶನ್, ಪಕ್ಕಾ ಜಸ್ಟಿಫಿಕೇಶನ್. ಸ್ಪೈಸಿ ಇದೆ, ಲೈಟ್ ಸ್ಪೈಸಿ ಆಗಿ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ. ಈ ಚಿಕನ್ ಪಾಟ್ ಪೈ ಒಂದು ಹೊಸ ಡಿಶ್. ಅದು ಬಿಟ್ರೆ ನಾವು ಪೈ ಡಿಶಸ್ ನ ತುಂಬಾ ಎಲ್ಲಿ ನೋಡಿದೀವಿ ಅಂದ್ರೆ, ನಾವೆಲ್ಲ ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಟಾಮ್ ಅಂಡ್ ಜೆರ್ರಿಲಿ ನೋಡಿದೀವಿ. ಟಾಮ್ ಅಂಡ್ ಜೆರ್ರಿಲಿ ಈ ಪೈ ಡಿಶಸ್ ಸಿಕ್ಕಾಪಟ್ಟೆ ಬರೋದು. ಏನೋ ಆಪಲ್ ಪೈ ಆಗಿರ್ಬೋದು, ಚಿಕನ್ ಪೈ ಆಗಿರ್ಬೋದು, ಇನ್ನು ಬೇರೆ ಬೇರೆ ತರದ್ದು. ನಮ್ಗೆ ಇದೆಲ್ಲ ಹೊಸ ಐಟಮ್ ಬಿಡಿ. ತುಂಬಾ ಏನೋ ಇಷ್ಟಪಟ್ಟು ತಿನ್ನೋರು ತುಂಬಾ ಜನ ಇದ್ದಾರೆ. ಇಲ್ಲಿ ಈ ಗ್ಲೆನ್ ಬೇಕ್ ಹೌಸ್ ಚಿಕನ್ ಪಾಟ್ ಪೈ ಕ್ರೀಮಿ ಆಗಿ ಬಿಸಿಯಾಗಿ ನೋಡಿ ಸಖತ್ತಾಗಿದೆ. ನೋಡಕ್ಕೆ ಸಖತ್ ಸಾಸಿಯಾಗಿ ಕ್ರೀಮಿ ಆಗಿದೆ, ಟೇಸ್ಟ್ ಇನ್ನೂ ಸಖತ್ತಾಗಿದೆ. ಕೊನೆಯದಾಗಿ ಒಂದು ಮಿಲ್ಕ್ ಶೇಕ್, ಫ್ರೆಶ್ ಮ್ಯಾಂಗೋ ಕೋಕೋನಟ್ ಕ್ರೀಮಿ ಮಿಲ್ಕ್ ಶೇಕ್ ಅಲ್ಲಿ ನಮ್ಮ ಇವತ್ತಿನ ಗ್ಲೆನ್ ಬೇಕ್ ಹೌಸ್ ವಿಸಿಟ್ ನ ಮುಗಿಸ್ತಾ ಇದೀವಿ. ಹೋಲ್ಡರ್ ಮುಗ್ಸಕ್ಕಿಂತ ಮುಂಚೆ ಏನ್ರಿ ಇದೆ ಟೇಸ್ಟು. ಎಲ್ರು ಹೇಳ್ತಾರೆ ಗ್ಲೆನ್ ಬೇಕ್ ಹೌಸ್ ಅಲ್ಲಿ ಕಪ್ ಕೇಕ್ ಮತ್ತೆ ಪಾಸ್ತಾ ಸಖತ್ತಾಗಿರುತ್ತೆ ಅಂತ. ಇದು ನ್ಯೂಲಿ ಇಂಟ್ರೊಡ್ಯೂಸ್ಡ್ ಫ್ರೆಶ್ ಮ್ಯಾಂಗೋ ಕ್ರೀಮ್ ಮಿಲ್ಕ್ ಶೇಕ್ ಸಖತ್ತಾಗಿದೆ. ಫ್ರೆಶ್ ಮ್ಯಾಂಗೋ, ಖಂಡಿತವಾಗ್ಲೂ ಫ್ರೆಶ್ ಮ್ಯಾಂಗೋ ಫ್ಲೇವರ್ ಇದೆ, ಕ್ರೀಮಿ ಆಗಿ ತುಂಬಾನೇ ಟೇಸ್ಟಿ ಆಗಿದೆ. ನೀವೆಲ್ಲರೂ ಖಂಡಿತವಾಗ್ಲೂ ಇದು ಬಂದು ಟ್ರೈ ಮಾಡ್ಲೇಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಫುಡ್ ರೆಬಲ್ಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಫಾಲೋ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.